ಸಾರಾಭಾಯ್ ಅವರು ಒಂದು ಸೈಟ್ ಅನ್ನೋ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ. ಏಕಕಾಲದಲ್ಲಿ ರೈತರಿಗಾಗಿ ಕೆಲವು ಕಾರ್ಯಕ್ರಮಗಳನ್ನ ಬಿತ್ತರ ಮಾಡ್ತಾರೆ, ಮಾಡಿ ತೋರಿಸ್ಕೊಡ್ತಾರೆ. ವಿಕ್ರಮ್ ಸಾರಾಭಾಯ್ ಅವರು ಒಂದು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಅಹಮದಾಬಾದ್ ನಲ್ಲಿ ಅವರ ಮನೆ ಶೆಡ್ ನಲ್ಲಿ ಒಂದು ಲ್ಯಾಬೊರೇಟರಿಯನ್ನು ತೆಗೆದಿರ್ತಾರೆ. ಅಂದ್ರೆ ಭಾರತದ ಮೇಲೆ ಹಾದುವಂತಹ ಈ ಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗಿದೆ. ದಕ್ಷಿಣ ಅಮೆರಿಕಾದ ಮೇಲೆ ಹೋಗುವಂತಹ ಅದು ತುಂಬಾ ವೀಕ್ ಆಗಿದೆ. ಹಾಗಾಗಿ ನೈಕ್ ಅಪಾಚೆ ಅನ್ನೋ ಒಂದು ಸಣ್ಣ ಸೌಂಡಿಂಗ್ ರಾಕೆಟ್ ಅನ್ನ 4-5 ದೇಶದವರು ಸೇರಿ ಇಲ್ಲಿ ಬಂದು ಮಾಡ್ತಾರೆ. PSLV ಅಂತ ಬಂದ್ಮೇಲೆ ನಮ್ಮದೇ ಆದ ಉಪಗ್ರಹಗಳನ್ನ ನಾವು ಲಾಂಚ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮನುಷ್ಯ ಸಹಜವಾದ ಒಂದು ಕುತೂಹಲ, ನಾವು ಭೂಮಿಯನ್ನ ಬಿಟ್ಟು ಬೇರೆ ಹೋಗ್ಬೇಕು ಅಂದ್ರೆ ಚಂದ್ರಲೋಕಕ್ಕೆ ಹೋಗ್ಬೇಕು. ಹಾಗಾಗಿ ನಮ್ಮ ಆಸಕ್ತಿ ಹೊರಳಿದ್ದು 36 kg ಒಂದು ಭಾರವಾದ ಒಂದು ವೈಜ್ಞಾನಿಕ ಉಪಕರಣ. ಅದರಲ್ಲಿ ಸಣ್ಣ ಸಣ್ಣ ಉಪಕರಣಗಳು, ಮೂನ್ ಮಿನರಲ್ ಮ್ಯಾಪಿಂಗ್ ಅನ್ನೋ ಇನ್ನೊಂದು ಉಪಕರಣ, ಅದು ನಾಸಾದವರ ಉಪಕರಣ. ನಮ್ಮ ಚಂದ್ರಯಾನ 1ರಲ್ಲಿತ್ತು. ಅದು ಇದು ಎರಡು ಸೇರಿ ಇಡೀ ಜಗತ್ತಿಗೆ ನಾವು ಸಾರಿದ್ವಿ ಚಂದ್ರನಲ್ಲಿ ನೀರಿದೆ ಅನ್ನೋ ಒಂದು ಅಂಶವನ್ನ. IISc ನಲ್ಲಿ ಓದಿದಂತಹ, ಅಲ್ಲಿಯ ವಿದ್ಯಾರ್ಥಿಯಾಗಿದ್ದಂತಹ ವಿಕ್ರಮ್ ಸಾರಾಭಾಯ್ ಅವರು ಕೂಡ IIScಯ ಒಬ್ಬ ವಿದ್ಯಾರ್ಥಿ. ಇವರು ಸರ್ CV ರಾಮನ್ ಅವರ ಕೆಳಗಡೆ ಸಂಶೋಧನೆಯನ್ನು ಮಾಡುತ್ತಿದ್ದಂತಹ ವ್ಯಕ್ತಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಒಂದು ಅಭಿವೃದ್ಧಿಯನ್ನ ಮಾಡಲಿಕ್ಕೆ, ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಯೋಚಿಸ್ತಾ ಇದ್ದಾಗ ಇವರು ವಿಕ್ರಮ್ ಸಾರಾಭಾಯ್ ಅವರು ಮತ್ತೆ ಹೋಮಿ ಭಾಭಾರ್ ಅವರು ಯೋಚನೆ ಮಾಡ್ತಿದ್ದಂತಹ ಕಾಲ, ವಿಜ್ಞಾನ ತಂತ್ರಜ್ಞಾನದಲ್ಲೂ ಕೂಡ ಇದನ್ನ ಅಭಿವೃದ್ಧಿಯನ್ನು ಪಡಿಸಿದ್ರೆ ಖಂಡಿತ ಭಾರತ ಒಂದು ಅಭಿವೃದ್ಧಿ ಹೊಂದತೆ ಅಂತ. ಹಾಗೆ ಹೇಗೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಯಾವ ರೀತಿಯ ಒಂದು ತಂತ್ರಜ್ಞಾನವನ್ನು ಭಾರತಕ್ಕೆ ತರಬೇಕು, ಭಾರತಕ್ಕೆ ಏನು ಬೇಕು ಅಂದರೆ, ಭಾರತ ನೀವು ಗೊತ್ತು ರೈತರಿಗಾಗಿ ಇಡೀ ಭಾರತದ ಒಂದು ರೈತರ ಬೆನ್ನೆಲುಬು. ಹಾಗೆ ರೈತರಿಗಾಗಿ ಏನಾದ್ರು ಮಾಡಿದ್ರೆ ಭಾರತ ಮುಂದುವರಿಯುತ್ತೆ, ಅಭಿವೃದ್ಧಿ ಹೊಂದತೆ ಅಂತ. ಹಾಗಾಗಿ ರೈತರಿಗಾಗಿ ಏನ್ ಮಾಡಬೇಕು, ಅವ್ರಿಗೆ ಇಡೀ ಭಾರತಕ್ಕೆ ಏಕಕಾಲದಲ್ಲಿ ಏನಾದ್ರು ಒಂದು ಕಾರ್ಯಕ್ರಮವನ್ನ ಬಿತ್ತರಿಸಬೇಕು. ಬಿತ್ತರಿಸಬೇಕು ಅಂದ್ರೆ ಭಾರತಕ್ಕೆ ಟಿವಿ ಬೇಕು, ಟೆಲಿವಿಷನ್ ಬೇಕು. ಅವಾಗಿನ್ನು ಟೆಲಿವಿಷನ್ ಅನ್ನೋ ಕಾನ್ಸೆಪ್ಟೇ ಭಾರತದಲ್ಲಿ ಇರಲಿಲ್ಲ. ಹಾಗೆ ಭಾರತಕ್ಕೆ ಟೆಲಿವಿಷನ್ ಬೇಕು ಅಂದ್ರೆ ಅದನ್ನ ಪ್ರಸಾರ ಮಾಡಲಿಕ್ಕೆ ಉಪಗ್ರಹ ಬೇಕು. ಹಾಗೆ ಅದನ್ನ ಹೇಗೆ ತೋರಿಸೋದು? ವಿಕ್ರಮ್ ಸಾರಾಭಾಯ್ ಅವರು ಒಂದು ಸೈಟ್ ಅನ್ನೋ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಅಮೆರಿಕದ 2 ಉಪಗ್ರಹಗಳನ್ನ 1 ವಾರದ ಮಟ್ಟಿಗೆ ಇದಕ್ಕೆ ತಗೊಂಡು, ಏರೋಲಿಗೆ ತಗೊಂಡು ಆ ಸಿಗ್ನಲ್ಸ್ ಅನ್ನ 1-2.5 ಹಳ್ಳಿಗಳಿಗೆ, ಇಡೀ ಹಳ್ಳಿಗೆ ಒಂದೊಂದು ಟೆಲಿವಿಷನ್ ಅನ್ನ ಇಟ್ಟು ಏಕಕಾಲದಲ್ಲಿ ರೈತರಿಗಾಗಿ ಕೆಲವು ಕಾರ್ಯಕ್ರಮಗಳನ್ನ ಬಿತ್ತರ ಮಾಡ್ತಾರೆ, ಮಾಡಿ ತೋರಿಸ್ಕೊಡ್ತಾರೆ. ಈ ರೀತಿ ನಾವು ಹಳ್ಳಿಗೆ ಅದು ರೈತರಿಗಿರ್ಬೋದು ಅಥವಾ ಒಂದು ಏನು ಎಜುಕೇಷನ್ಗಾಗಿ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟ ಮೇಲೆ ಆಗಿನ ಪ್ರಧಾನಿ ಅದಕ್ಕೆ ಸಂಪೂರ್ಣವಾದ ಒಪ್ಪಿಗೆಯನ್ನು ಕೊಡ್ತಾರೆ. ಹೌದು, ಭಾರತಕ್ಕೂ ಉಪಗ್ರಹದಂತಹ ಒಂದು ತಂತ್ರಜ್ಞಾನ ಬೇಕು ಅಂತ. ಹಾಗೆ ಶುರುವಾಗಿದ್ದು ಸುಮಾರು 60 ವರ್ಷಗಳ ಹಿಂದೆ ಉಪಗ್ರಹ ತಂತ್ರಜ್ಞಾನ ಭಾರತಕ್ಕೆ. ಹೇಗೆ ಶುರುವಾಗಬೇಕು? ಸುಮ್ಮನೆ ತಂತ್ರಜ್ಞಾನ ಶುರು ಮಾಡಲಿಕ್ಕೇನು ನಮ್ಮಲ್ಲಿ ಆಗಿನ ಏನೂ ಇದಿಲ್ಲ. ನಮಗೆ ಯಾವುದೇ ತಂತ್ರಜ್ಞಾನದ ಅದಕ್ಕೆ ಏನು ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ದಾಗ ಅದನ್ನು ಹೇಗೆ ತರೋದು? ಅದಕ್ಕೆ ವಿಕ್ರಮ್ ಸಾರಾಭಾಯ್ ಅವರು ಒಂದು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಅಹಮದಾಬಾದ್ ನಲ್ಲಿ ಅವರ ಮನೆ ಶೆಡ್ ನಲ್ಲಿ ಒಂದು ಲ್ಯಾಬೊರೇಟರಿಯನ್ನು ತೆಗೆದಿರ್ತಾರೆ. ಅದರಲ್ಲಿ ಕಾಸ್ಮಿಕ್ ರೇ ಬಗ್ಗೆ ಮತ್ತೆ ಮ್ಯಾಗ್ನೆಟಿಕ್ ರೇಸ್ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇರುತ್ತೆ. ಅದರಲ್ಲಿ ಬಂದಂತಹ ಒಂದು ಅಂಶ ಅಂದ್ರೆ, ಈಗ ನಿಮಗೆ ಗೊತ್ತು, ಭೂಮಿಯ ಒಂದು ಈಕ್ವಟಾರ್ ಎಲ್ಲಿದೆ? ಭಾರತದ ಕೆಳಗಡೆ ಇಂಡೋನೇಷ್ಯಾ ಮೇಲೆ ಹಾದು ಹೋಗುತ್ತೆ, ಅದು ಸಮಭಾಜಕ ವೃತ್ತ. ಆದರೆ ಮ್ಯಾಗ್ನೆಟಿಕ್ ಈಕ್ವಟಾರ್, ಅಯಸ್ಕಾಂತೀಯ ಸಮಭಾಜಕ ವೃತ್ತ, ಭಾರತ ಈಗ ಅರ್ತ್ ಈಕ್ವಟಾರ್ಗಿಂತ 9 ಡಿಗ್ರಿ ಮೇಲಿರುತ್ತೆ. ಅಂದರೆ ಅದು 9 ಡಿಗ್ರಿ ಮೇಲ್ ಬರುತ್ತೆ ಅಂದರೆ ಅದು ಸುಮಾರು ಭಾರತದ ದಕ್ಷಿಣ ಭಾಗದಲ್ಲಿ ಹಾದು ಹೋಗುತ್ತೆ.
ಹಾಗೆ ನಾವು ಮಾಡುವಂತಹ ಈ ಪ್ರಯೋಗ ಅಲ್ಲಿ ಮಾಡೋಕ್ಕೆ ಒಂದು ಹೇಳಿ ಮಾಡಿದಂತಹ ಒಂದು ಜಾಗ ಅದು. ಅದರಲ್ಲಿ ಕೇರಳದ ತುಂಬ ಅದ್ರ ಪಕ್ಕ ತುಂಬ ಅನ್ನೋ ಒಂದು ಹಳ್ಳಿಯ ಪಕ್ಕದಲ್ಲಿ ಹಾದು ಹೋಗುವಂತಹ ಒಂದು ವಿದ್ಯಮಾನ ಹಾಗಾಗಿ ಅಲ್ಲಿ ಯಾವುದೇ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಹೇಳಿ ಮಾಡಿದಂತಹ ಜಾಗ ಅದು. ಹಾಗೆ ವಿಶ್ವದಲ್ಲಿ ಎಲ್ಲೇ ಬೇರೆ ಬೇರೆ ದೇಶದವ್ರಿಗೆ ಆ ಅವಕಾಶ ಇಲ್ಲ, ಅವರುಗಳು ಬಂದು ಇಲ್ಲಿ ಮಾಡಲಿಕ್ಕೆ ಹಾತೊರಿತಾ ಇರ್ತಾರೆ. ಹಾಗೆ ವಿಕ್ರಮ್ ಸಾರಾಭಾಯಿ ಅವರು ಎಲ್ಲ ದೇಶದ ವಿಜ್ಞಾನಿಗಳಿಗೆ ಒಂದು ಆಮಂತ್ರಣವನ್ನು ಕೊಡ್ತಾರೆ. ನೀವು ಬಂದು ಇಲ್ಲಿ ಖಂಡಿತ ನಿಮ್ಮ ಪ್ರಯೋಗಗಳನ್ನು ಮಾಡ್ಕೋಬಹುದು, ಆದರೆ ಒಂದು ಕಂಡೀಷನ್ ಮೇಲೆ ಏನಂದ್ರೆ ನಮ್ಮ ಯುವ ವಿಜ್ಞಾನಿಗಳನ್ನ ಇಲ್ಲಿ ಸೇರಿಸ್ಕೊಂಡು ನೀವು ಕೆಲಸವನ್ನ ಮಾಡಬೇಕು, ನಮ್ಮ ವಿಜ್ಞಾನಿಗಳು ಅದರಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಅವರ ಬೇರೆ ಯಾವುದೇ ದೇಶಕ್ಕೆ ಅವಕಾಶ ಇಲ್ಲ. ಇನ್ನೊಂದು ದೇಶಕ್ಕೆ ಅವಕಾಶ ಇರೋದು ಅಂದರೆ ದಕ್ಷಿಣ ಅಮೆರಿಕ, ಇನ್ನೊಂದು ಕಡೆ ಗ್ಲೋಬಲಿ ಮತ್ತೊಂದು ಕಡೆ ನೋಡಬೇಕು ಅಂದರೆ ದಕ್ಷಿಣ ಅಮೆರಿಕ. ಆದರೆ ದಕ್ಷಿಣ ಅಮೆರಿಕಕ್ಕೂ ಭಾರತಕ್ಕೂ ವ್ಯತ್ಯಾಸ ಅಂದರೆ ಭಾರತದ ಮೇಲೆ ಹಾದು ಹೋಗುವಂತಹ ಈ ಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗಿದೆ. ದಕ್ಷಿಣ ಅಮೆರಿಕದ ಮೇಲೆ ಹೋಗುವಂತಹ ಅದು ತುಂಬ ವೀಕ್ ಆಗಿದೆ. ಹಾಗಾಗಿ ಇದು ಬಹಳ ಪ್ರಶಸ್ತವಾದ ಜಾಗ ಒಂದು ಪ್ರಯೋಗಗಳನ್ನು ಮಾಡಲಿಕ್ಕೆ. ಅಲ್ಲಿ ಮಾಡ್ತಾ ಇದ್ದಿದ್ದು ಮೊದಲು ಬಲೂನ್ಗಳನ್ನು ಹಾರಿಸಿ ಒಂದು 20-30 ಕಿಲೋಮೀಟರ್ ತನಕ ಬಲೂನ್ ಹಾರಿಸಿ ಅದರೊಳಗಡೆ ಒಂದು ವೈಜ್ಞಾನಿಕ ಉಪಕರಣಗಳನ್ನು ಇಟ್ಟು ಐನಾಸ್ಫಿಯರ್ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗ್ತಿತ್ತು. ಇನ್ನು ಮೇಲೆ ಹೋಗಬೇಕು ಅಂದರೆ ಅದಕ್ಕೆ ಸೌಂಡಿಂಗ್ ರಾಕೆಟ್ಸ್, ಸಣ್ಣ ಸಣ್ಣ ರಾಕೆಟ್ಗಳು ಬೇಕು. ಆ ರಾಕೆಟ್ ತಂತ್ರಜ್ಞಾನ ನಮ್ಮಲ್ಲಿ ಇಲ್ಲ. ಬೇರೆ ದೇಶದವರು ಅಲ್ಲಿ ಬಂದು ಮಾಡುವಂತಹ ಒಂದು ಅವಕಾಶವನ್ನು ವಿಕ್ರಮ್ ಸಾರಾಭಾಯಿ ಅವರು ಮಾಡಿಕೊಡ್ತಾರೆ. ಹಾಗೆ ಮೊದಲು ನೈಕ್ ಅಪಾಚೆ ಅನ್ನೋ ಒಂದು ಸಣ್ಣ ಸೌಂಡಿಂಗ್ ರಾಕೆಟ್ ಅನ್ನ 4-5 ದೇಶದವರು ಸೇರಿ ಇಲ್ಲಿ ಬಂದು ಮಾಡ್ತಾರೆ. ಇಲ್ಲಿ ಬಂದು ಮಾಡುವಾಗ ನಮ್ಮ ಒಂದು ವಿಜ್ಞಾನಿಗಳನ್ನ ಸೇರಿಸ್ಕೋಬೇಕು. ಹಾಗೆ ಅವರು ಸುಮಾರು ವಿಜ್ಞಾನಿಗಳನ್ನು ಹೊಸ ಹೊಸ ವಿಜ್ಞಾನಿಗಳನ್ನೆಲ್ಲ ಅಲ್ಲಿಗೆ ಸೇರಿಸ್ತಾರೆ. ತುಂಬಾ ಅನ್ನೋ ಒಂದು ಹಳ್ಳಿ ಇವತ್ತು ತುಂಬಾ ಈಕ್ವಟೋರಿಯಲ್ ಲಾಂಚಿಂಗ್ ಪ್ಲೇಸ್ ಅಂತಾನೆ ಅದು ಇವತ್ತು ನಮ್ಮ ಇಸ್ರೋದ ಒಂದು ಸಂಸ್ಥೆ ಆಗಿದೆ. ಅಲ್ಲಿಗೆ ಸೇರಿಕೊಂಡ ಹೊಸದಾಗಿ ಹೊಸ ಹೊಸ ವಿಜ್ಞಾನಿಗಳನ್ನ ಹುಡುಕ್ಬೇಕಲ್ಲ, ಹಾಗೆ ಹುಡುಕುವ ಕಾರ್ಯದಲ್ಲಿ ಸಿಕ್ಕಂತಹ ವಿಜ್ಞಾನಿಗಳು ಯಾರ್ಯಾರು ನಿಮಗೆ ಇಲ್ಲಿ ಹೇಗೆ ಈ ಹಾಸ್ಟೆಲಿಂದ ಮೇಧಾವಿಗಳು ಬಂದಿದ್ದಾರೆ, ಹಾಗೆ ಅಲ್ಲಿ ಹೆಕ್ಕಿ ತೆಗೆದಂತಹ ವಿಜ್ಞಾನಿಗಳು ಡಾಕ್ಟರ್ ಅಬ್ದುಲ್ ಕಲಾಂ ರವರು, ವಿಕ್ರಮ್ ಸಾರಾಭಾಯಿ ಹುಡುಕಿದಂತಹ ವಿದ್ಯಾರ್ಥಿ UR ರಾವ್ ಅವರು, ಬ್ರಹ್ಮ ಪ್ರಕಾಶ್ ಅವರು, ಸಿಆರ್ ಸತ್ಯ, ಹೀಗೆ ಮಹಾನ್ ವ್ಯಕ್ತಿಗಳು ಅವತ್ತು ವಿಕ್ರಮ್ ಸಾರಾಭಾಯಿ ಹುಡುಕಿದಂತಹ ವಿದ್ಯಾರ್ಥಿಗಳು ಈ ರಾಕೆಟ್ ತಂತ್ರಜ್ಞಾನದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಬೇರೆ ಬೇರೆ ದೇಶದವರ ಜೊತೆ. ಹಾಗೆ ಪಾದಾರ್ಪಣೆ ಆಗಿದ್ದು ಇಸ್ರೋ ಸಂಸ್ಥೆ ಅಥವಾ ರಾಕೆಟ್ ತಂತ್ರಜ್ಞಾನ ಭಾರತಕ್ಕೆ. ಅದಾದ ನಂತರ ಅವರು ಯೋಜನೆ ಇದ್ದಿದ್ದು ರಾಕೆಟ್ ಒಂದೇ ಸಾಕಾಗಲ್ಲ, ರಾಕೆಟ್ ತಂತ್ರಜ್ಞಾನ ಜೊತೆಗೆ ಉಪಗ್ರಹ ತಂತ್ರಜ್ಞಾನವೂ ಬೇಕು. ಅದರಲ್ಲಿ ಇವರು ಅಬ್ದುಲ್ ಕಲಾಂ, ಸಿಆರ್ ಸತ್ಯ ಇವರೆಲ್ಲ ರಾಕೆಟ್ ತಂತ್ರಜ್ಞಾನದಲ್ಲಿ ಕೆಲಸವನ್ನು ಮಾಡ್ತಾರೆ. ಇವರು UR ರಾವ್ನವರು ಉಪಗ್ರಹದ ತಂತ್ರಜ್ಞಾನದಲ್ಲಿ ಕೆಲಸವನ್ನು ಮಾಡ್ತಾರೆ. ಅವರು ನಾಸಾಗೆ ಹೋಗಿ ಅಲ್ಲಿ ಪೋಸ್ಟ್ ಡಾಕ್ಟರಲ್ ಇದನ್ನ ಸಂಶೋಧನೆಯನ್ನು ಅಲ್ಲಿ ಮಾಡುವಾಗ ಕೆಲವು ವೈಜ್ಞಾನಿಕ ಉಪಕರಣಗಳನ್ನು ಆ ನಾಸಾದ ಉಪಗ್ರಹಗಳಿಗಾಗಿ ಮಾಡ್ತಾರೆ. ಹಾಗೆ ಉಪಗ್ರಹದ ತಂತ್ರಜ್ಞಾನವನ್ನು ಪಡ್ಕೊಂಡು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಬೆಂಗಳೂರಿನಲ್ಲಿ ಭಾರತೀಯ ಒಂದು ಸಂಶೋಧನಾ ಸಂಸ್ಥೆ, ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ತೆರೀತಾರೆ ಬೆಂಗಳೂರಿನಲ್ಲಿ. ಹಾಗೆ UR ರಾವ್ ತೆಗೆದಂತಹ ಇದು ಸ್ಯಾಟಲೈಟ್ ಸೆಂಟರ್ ಇವತ್ತು ಐಸಾಕ್ ನಮ್ಮಲ್ಲಿ ಇವತ್ತು UR ರಾವ್ ಸೆಂಟರ್ ಆಗಿ ಇದೆ, ಬೆಂಗಳೂರಿನಲ್ಲೇ ಇದೆ. ಟರ್ವ್ಸ್ ಅಂದರೆ ತುಂಬ ಈಕ್ವಟೋರಿಯಲ್ ಲಾಂಚಿಂಗ್ ಸ್ಟೇಷನ್ ಅಂತ ಏನು ಶುರುವಾಯಿತು, ಅದು ಇವತ್ತು ವಿಕ್ರಮ್ ಸಾರಾಭಾಯಿ ಸೆಂಟರ್ ಅಂತ ತ್ರಿವೆಂಡ್ರಮ್ನಲ್ಲಿ ಇಡೀ ರಾಕೆಟ್ ಅನ್ನು ಮಾಡುವಂತಹ ತಂತ್ರಜ್ಞಾನದಲ್ಲಿ ಪಳಗಿದೆ. ಹೀಗೆ ಎರಡು ಪ್ಯಾರಲಲ್ ಆಗಿ ಬೆಳೆದಂತಹ ತಂತ್ರಜ್ಞಾನ. ನಾವು ಮೊದಲು ಸೌಂಡರಿಂಗ್ ರಾಕೆಟ್ಗಳನ್ನು ಮಾಡಿದ್ವಿ, ಆಮೇಲೆ ASLVಗೂ ಕೂಡ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದವರು ಅಬ್ದುಲ್ ಕಲಾಂ ಅವರು. ಅದಾದ ನಂತರ PSLV ಅಂತ ಬಂದ ಮೇಲೆ ನಮ್ಮದೇ ಆದ ಉಪಗ್ರಹಗಳನ್ನು ನಾವು ಲಾಂಚ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದಕ್ಕಿಂತ ಮುಂಚೆ ಉಪಗ್ರಹಗಳು ಈಗ ಆರ್ಯಭಟ, ರೋಹಿಣಿ ಇವುಗಳ ಉಪಗ್ರಹಗಳನ್ನು ಮಾಡಿದ್ವಿ. ಆವಾಗಿಂದ ನಮ್ಮಲ್ಲಿ ಈ ತಂತ್ರಜ್ಞಾನ ಇರಲಿಲ್ಲ, ರಾಕೆಟ್ ತಂತ್ರಜ್ಞಾನ ಉಪಗ್ರಹವನ್ನು ಹಾರಿಸುವಷ್ಟು ದೊಡ್ಡ ಮಟ್ಟದ ತಂತ್ರಜ್ಞಾನ ಇರಲಿಲ್ಲ. ಅವ್ರು ಯೋಚನೆ ಮಾಡಿದ ಹಾಗಿದೆ, ಏಕೆಂದರೆ
ಎರಡನೇ ಮಹಾಯುದ್ಧದ ಸಮಯದಲ್ಲಿ ಕ್ಷಿಪಣಿಗಳು ಬೇಕು. ಕ್ಷಿಪಣಿಗಳು ಅದನ್ನು ಸಣ್ಣ ಸಣ್ಣ ರಾಕೆಟ್ಗಳು. ಆ ರಾಕೆಟ್ಗಳು ನಾವು ನಾವು ಯಾವ ಇದಕ್ಕೆ ಬೇಕು, ಎಷ್ಟು ದೂರ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ರಾಕೆಟ್ಗಳನ್ನ ಮಾಡ್ತಾ ಇದ್ರು. ಆ ಉಪಗ್ರಹ ತಂತ್ರಜ್ಞಾನ ಅಂದರೆ ಆ ರಾಕೆಟ್ನ ಮೂತಿಯಲ್ಲಿ, ಆ ನೋಸ್ ಕೋನ್ ಅಂತ ಏನು ಹೇಳ್ತೀವಿ, ಅಲ್ಲಿ ಯಾವುದೇ ಒಂದು ಭಾರವಾದ ವಸ್ತುವನ್ನು ಇಟ್ಟು ನಮಗೆ ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿಗೆ ಅದನ್ನು ಸಿಡಿಸುವಂತಹ ಒಂದು ತಂತ್ರಜ್ಞಾನ ಇದರಿಂದ ಬಂದದ್ದು, ಕ್ಷಿಪಣಿಯಿಂದ. ಅಲ್ಲಿ ಸ್ಯಾಟಲೈಟನ್ನು ಇಟ್ಟು ಯಾವುದೋ ಒಂದು ಎತ್ತರಕ್ಕೆ ತಗೊಂಡೋಗಿ ಒಂದು ವೇಗದಲ್ಲಿ ಅದನ್ನು ಸಪ್ರೇಟ್ ಮಾಡಿದಾಗ ಅದು ಇಡೀ ಭೂಮಿಯನ್ನು ಸುತ್ತಬಹುದು ಅಂತ ಗೊತ್ತಾದ ಮೇಲೆ 1957ರಲ್ಲಿ ಮೊದಲ ಬಾರಿ ಸೋವಿಯತ್ ರಷ್ಯಾದವರು ಮೊದಲ ಒಂದು ಉಪಗ್ರಹವನ್ನು ಹಾರಿಸ್ತಾರೆ, ಸ್ಪುಟ್ನಿಕ್ ಅನ್ನೋ ಉಪಗ್ರಹವನ್ನು ಹಾರಿಸ್ತಾರೆ. ಅದಾದ ನಂತರ ರಷ್ಯಾ ಅಮೆರಿಕ ಇವರು ಸ್ಪೇಸ್ ರೇಸ್ ಅಂತ ಹೇಳ್ತೀವಿ, ಒಬ್ರಿಗೊಬ್ರು ಒಂದು ಕಾಂಪಿಟೇಷನ್ ಅಲ್ಲಿ ಅದು ಬೆಳೀತಾ ಬರ್ತಾರೆ. ನಾವು ಅದಾಗ 10 ವರ್ಷಗಳ ನಂತರ ನಮ್ಮ ಚಟುವಟಿಕೆಗಳು ಶುರುವಾಗುತ್ತೆ. ನಾವು ರಾಕೆಟ್ನಲ್ಲೂ ಕೂಡ ಸ್ಯಾಟಲೈಟ್ನಲ್ಲಿ ಎರಡೂ ತಂತ್ರಜ್ಞಾನವನ್ನು ತಗೊಂಡು ಭಾರತಕ್ಕೆ ಬೇಕಾದಂತಹ, ಯಾಕೆಂದರೆ ನಮ್ಮ ದೂರದೃಷ್ಟಿ ಇದ್ದದ್ದು, ನಮ್ಮ ಬೇಕು ಬೇಡಗಳು ಏನು ಅಂದರೆ ಜನಸಾಮಾನ್ಯರಿಗಾಗಿ ಬೇಕಾದಂತಹ ಉಪಗ್ರಹಗಳನ್ನು ಮಾತ್ರ ನಾವು ಮಾಡ್ತಾ ಇದ್ದಿದ್ದು. ಹಾಗಾಗಿ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳು, ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳು, ಈಗ ಟೆಲಿವಿಷನ್ ಬೇಕು ಅಂದರೆ ಅದಕ್ಕೆ ಕಮ್ಯುನಿಕೇಷನ್ ಸ್ಯಾಟಲೈಟ್ ಬೇಕು. ರಿಮೋಟ್ ಸೆನ್ಸಿಂಗ್ ಈಗ ಎಷ್ಟು ಇವತ್ತು ಈ ವರ್ಷದ ಬೆಳೆ ಎಷ್ಟು, ಈ ವರ್ಷದ ಇದು ಏನು ಕಾಡ್ಗಿಚ್ಚಿನಿಂದ ಕಾಡು ಎಷ್ಟು ನಾಶ ಆಯಿತು, ಅಥವಾ ಅದು ಕಾಡಿಂದ ಏನಾದರೂ ಬೆಳೀತಾ, ಅಥವಾ ಅದು ಏನಾದ್ರು ಎಕ್ಸ್ಪ್ಯಾಂಡ್ ಆಯ್ತಾ, ಅಥವಾ ಮರುಭೂಮಿಯ ಇದು ಹೇಗಿದೆ, ಈ ವರ್ಷ ಅದು ದೊಡ್ಡದಾಯ್ತಾ, ಅಥವಾ ಇನ್ನೂ ಅದು ಮರುಭೂಮಿಯೂ ಕೂಡ ಏನು ವ್ಯತ್ಯಾಸ ಆಗ್ತಾ ಇದೆ, ಇದೆಲ್ಲವನ್ನು ನೋಡಬೇಕು ಅಂದರೆ ಅದಕ್ಕೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳು, ಅದು ಕಡಿಮೆ ಎತ್ತರದಲ್ಲಿ ಸುಮಾರು ಒಂದು 400ರಿಂದ 1000 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತುವಂತಹ ಉಪಗ್ರಹಗಳು. ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳು ಅಂದರೆ ಏಕಕಾಲದಲ್ಲಿ ಭಾರತವನ್ನೇ ನೋಡ್ತಾ ಇರಬೇಕು ಅಂದರೆ ಈ 100-200,000 ಕಿಲೋಮೀಟರ್ ಎತ್ತರ ಸಾಕಾಗೋದಿಲ್ಲ. ಅದು ಸುಮಾರು 36,000 ಕಿಲೋಮೀಟರ್ ಎತ್ತರದಲ್ಲಿ ಜಿಯೋ ಸ್ಟೇಷನರಿ ಅಥವಾ ಸಮಭಾಜಕ ವೃತ್ತದಲ್ಲಿ ಸುತ್ತುತ್ತಾ ಇರುತ್ತೆ. ಹಾಗೆ 2 ರೀತಿಯ ಉಪಗ್ರಹಗಳು ಬಂತು. ಅದಾದ ನಂತರ ವೈಜ್ಞಾನಿಕ ಉಪಕರಣಗಳನ್ನು ನಾವು ಮಾಡಿದ್ವಿ. ಮೆಗಾಟ್ರಾಪಿಕ್ಸ್, ಮೇಘ ಅಂದರೆ ಮೋಡಗಳನ್ನು ಅಧ್ಯಯನ ಮಾಡಲಿಕ್ಕಾಗಿ ಮೀಸಲಿಟ್ಟಂತಹ ಉಪಗ್ರಹ ಮೆಗಾಟ್ರಾಪಿಕ್ಸ್. ಆಸ್ಟ್ರೋನಮಿಗೋಸ್ಕರ ಮೀಸಲಿಟ್ಟಂತಹ ಒಂದು ಉಪಗ್ರಹ ಅಂದರೆ ಸುತ್ತುವಂತಹ ಒಂದು ಟೆಲಿಸ್ಕೋಪ್ ಅಂತಲೇ ಹೇಳ್ಬೋದು. ಹಬಲ್ ಟೆಲಿಸ್ಕೋಪ್ ಹೇಗೆ ನಾಸಾದವರು ಇದೆ, ಹಾಗೆ ನಮ್ಮ ಭಾರತದ ಒಂದು ಇದು ಟೆಲಿಸ್ಕೋಪ್ ಬಾಹ್ಯಾಕಾಶದಲ್ಲಿ ಆಸ್ಟ್ರೋಸ್ಯಾಟ್ ಇದೆ. ಇವೆಲ್ಲ ವೈಜ್ಞಾನಿಕ ಉಪಗ್ರಹಗಳು. ಹೀಗೆ ಭೂಮಿಯಲ್ಲಿ ಸುತ್ತುವಂತಹ ಎಲ್ಲ ರೀತಿಯ ಉಪಗ್ರಹಗಳ ಒಂದು ಪರಿಣಿತಿಯನ್ನು ನಾವು ಪಡ್ಕೊಂಡ್ಮೇಲೆ ನಂತರ ನಮ್ಮ ದಿಕ್ಕು ಅಂದರೆ ಮನುಷ್ಯ ಸಹಜವಾದ ಒಂದು ಕುತೂಹಲ, ನಾವು ಭೂಮಿಯನ್ನು ಬಿಟ್ಟು ಬೇರೆ ಹೋಗಬೇಕು ಅಂದರೆ ಚಂದ್ರಲೋಕಕ್ಕೆ ಹೋಗಬೇಕು. ಹಾಗಾಗಿ ನಮ್ಮ ಆಸಕ್ತಿ ಹೊರಳಿದ್ದು ಚಂದ್ರನ ಕಡೆಗೆ. 2003ರಲ್ಲಿ ಆ ಪ್ರಾಜೆಕ್ಟನ್ನು ರಾವ್ ಅವರ ಒಂದು ನೇತೃತ್ವದಲ್ಲಿ ಶುರುವಾಗುತ್ತೆ. ಅವರು ಯಾವ್ಯಾವ ವೈಜ್ಞಾನಿಕ ಉಪಕರಣಗಳನ್ನು ಇಡಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ಅವರ ನೇತೃತ್ವದಲ್ಲಿ ಶುರುವಾಗಿದ್ದು 2008ರಲ್ಲಿ ಅದನ್ನು ನಾವು ಉಡಾವಣೆಯನ್ನು ಮಾಡ್ತೀವಿ. ಮೊದಲ ಪ್ರಯತ್ನದಲ್ಲೇ ಅದು ಒಂದು ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಏಕೆಂದರೆ ಬೇರೆ ದೇಶದವರು ಮಾಡುವಾಗ ಒಂದು ಚಂದ್ರ ಲೋಕಕ್ಕೆ ಹೋಗಬೇಕು ಅಂದರೆ ಸಾಕಷ್ಟು ಬಾರಿ ಅದನ್ನು ಪ್ರಯತ್ನವನ್ನು ಮಾಡಿ 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 ಕೊನೆಗೆ ಸಫಲತೆಯನ್ನು ಪಡ್ಕೋತಾರೆ. ನಾವು 2008ರಲ್ಲಿ ಮೊದಲ ಬಾರಿ ಅದನ್ನು ಉಪಗ್ರಹವನ್ನು ಉಡಾವಣೆಯನ್ನು ಮಾಡಿ ಸಫಲತೆಯಿಂದ ಅದನ್ನು ಚಂದ್ರ ಲೋಕಕ್ಕೆ ತಗೊಂಡು ಹೋಗಿ ಸುಮಾರು 100 ಕಿಲೋಮೀಟರ್ ಎತ್ತರದಲ್ಲಿ ಅದನ್ನು ಸುಮಾರು 1 ವರ್ಷಗಳ ಕಾಲ 10 ತಿಂಗಳ ಕಾಲ ಅದು ಸುತ್ತಿ ಸಾಕಷ್ಟು ವೈಜ್ಞಾನಿಕ ದತ್ತಾಂಶಗಳನ್ನು ಕೊಡುತ್ತೆ. ಆ ಒಂದು ಪ್ರಾಜೆಕ್ಟ್ನಲ್ಲಿ, ಯೋಜನೆಯಲ್ಲಿ ಅದನ್ನು ನೋಡುವಾಗ ಅಬ್ದುಲ್ ಕಲಾಂ ಅವರು ಆ ಯೋಜನೆಯನ್ನು ಒಂದು ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿದಾಗ ಹೇಳ್ತಾರೆ, ನೀವು ಚಂದ್ರ ಲೋಕಕ್ಕೇನೋ ಹೋಗುವ ಯೋಜನೆ, ನಿಮ್ಮ ಯೋಜನೆ ಚೆನ್ನಾಗಿದೆ, ಎಲ್ಲವನ್ನು ತಾಂತ್ರಿಕವಾಗಿ ಟೆಕ್ನಿಕಲ್ ರಿವ್ಯೂವನ್ನು ಮಾಡಿದ ಮೇಲೆ ಹೇಳ್ತಾರೆ, ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ನೀವು ಏನು ಲೂನಾರ್ ಇನ್ಸರ್ಷನ್ ಚಂದ್ರದ ಒಂದು ಕಕ್ಷೆಗೆ ಕೂರಿಸ್ತೀರಾ ಅಂತ. ಚಂದ್ರದ ಮೇಲೆ
ಇಳಿಯುವ ಒಂದು ಇದನ್ನೇ ನೀವು ಮಾಡಿಬಿಡಿ, ಯಾಕೆ ಬರೀ ಸುತ್ತುವ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀರಾ ಅಂತ. ಆದರೆ ಅಷ್ಟೊತ್ತಿಗಾಗಲೇ ನಮ್ಮ ಯೋಜನೆ ಬಹಳಷ್ಟು ಒಂದು ಕೊನೆಯ ಹಂತಕ್ಕೆ ಬಂದಿರುತ್ತೆ. ಹಾಗಾಗಿ ಅವ್ರಿಗೆ ಹೇಳ್ತೀವಿ ಈಗ ಸರ್ ಹಾಗಾದರೆ ಅದಕ್ಕೆ ಒಂದು ಮೂನ್ ಇಂಪ್ಯಾಕ್ಟ್ ಪ್ರೋಬ್ ಅಂತ ಒಂದು ಪ್ರೋಬನ್ನು ಇಟ್ಟು ಅದು ಚಂದ್ರನ ಮೇಲೆ ಬೀಳೋ ಹಾಗೆ ಮಾಡಿ ಅದರಿಂದ ಸಾಕಷ್ಟು ವೈಜ್ಞಾನಿಕ ದತ್ತಾಂಶಗಳನ್ನು ತಗೊಂಡು ಅದನ್ನು ಮೆಟ್ಲಾಗಿ ಇಟ್ಕೊಂಡು ಮುಂದಿನ ಇದರಲ್ಲಿ ನಾವು ಇಳಿಯುವ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟು ಕೊನೆಗೆ ಅವರು ಆಯಿತು ಅಂತ ಹೇಳಿದ್ಮೇಲೆ ನಮ್ಮ ಚಂದ್ರಯಾನ 1 ಪ್ರಾಜೆಕ್ಟನ್ನು ಲಾಂಚ್ ಮಾಡಿ ಮೂನ್ ಇಂಪ್ಯಾಕ್ಟ್ ಪ್ರೋಬ್ ಅಂದರೆ ನಮ್ಮ ಚಂದ್ರಯಾನ 1ರಿಂದ ಒಂದು ಪ್ರೋಬ್ ಇದು 36 kg ಒಂದು ಭಾರವಾದ ಒಂದು ವೈಜ್ಞಾನಿಕ ಉಪಕರಣ. ಅದರಲ್ಲಿ ಸಣ್ಣ ಸಣ್ಣ ಉಪಕರಣಗಳಿದೆ. ಒಂದು ಲೇಸರ್ ಆಲ್ಟಿಮೀಟರ್ ಅಲ್ಲ, ಆಲ್ಟಿಮೀಟರ್ ಅಂದರೆ ಅದು ಎಷ್ಟು ಎತ್ತರದಲ್ಲಿದೆ ಅಂತ, ಅದು ಬೀಳುವಾಗ ಪ್ರತಿ ಕ್ಷಣನೂ ಯಾವ ಎತ್ತರದಲ್ಲಿದೆ ಅಂತ. ಇನ್ನೂ 2-3 ಆ ಜಾಗದಲ್ಲಿ ಏನೇನು ಕೆಮಿಕಲ್ ಕಾಂಪೋಸಿಷನ್ಸ್ ಇದೆ ಅನ್ನೋ ಒಂದು ಇದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕಿದ್ದು ಆ ಡೇಟಾವನ್ನು ಅದು ರಿಯಲ್ ಟೈಮಲ್ಲಿ ನಮಗೆ ಕೊಡ್ತಾ ಹೋಯ್ತು. ಯಾಕೆಂದರೆ ಒಂದ್ಸತಿ ಅದು ಇಂಪ್ಯಾಕ್ಟ್ ಆದಮೇಲೆ ಮತ್ತೆ ಅದರ ಕೆಲಸ ಅದರಿಂದ ತಗೊಳ್ಳಿಕ್ಕಾಗಲ್ಲ, ಯಾಕೆಂದರೆ ಯಾವುದೇ ಕಂಟ್ರೋಲ್ ಇಲ್ಲದೆ ಬೀಳುವಂತಹ ಒಂದು ಪ್ರಕ್ರಿಯೆ ಇದೆ. ಹಾಗೆ ಮಾಡಿ ನಮಗೆ ಈ ಚಂದ್ರಯಾನ 2ರಲ್ಲಿ ಸುಮಾರು ಅಂಶಗಳನ್ನು ನಮಗೆ ವೈಜ್ಞಾನಿಕ ಅಂಶಗಳನ್ನು ಕೊಡ್ತು. ಜೊತೆಗೆ ಇನ್ನೊಂದು M3 ಅಂದರೆ ಮೂನ್ ಮಿನರಲ್ ಮ್ಯಾಪಿಂಗ್ ಅನ್ನೋ ಇನ್ನೊಂದು ಉಪಕರಣ, ಅದು ನಾಸಾದವರ ಉಪಕರಣ ನಮ್ಮ ಚಂದ್ರಯಾನ 1ರಲ್ಲಿತ್ತು. ಅದು ಇದು 2 ಸೇರಿ ಇಡೀ ಜಗತ್ತಿಗೆ ನಾವು ಸಾರಿದ್ವಿ ಚಂದ್ರನಲ್ಲಿ ನೀರಿದೆ ಅನ್ನೋ ಒಂದು ಅಂಶವನ್ನು. ಅದು ಮೊದಲ ಇಡೀ ದೇಶಕ್ಕೆ ಅದಾದ ನಂತರ ನಾವು ಚಂದ್ರಯಾನ 2ರ ಯೋಜನೆ ಯಾಕೆಂದರೆ ಹೇಳಿದ್ವಿ ಮುಂದಿನ ಯೋಜನೆ ಖಂಡಿತವಾಗ್ಲೂ ನಾವು ಇಳಿಯೋ ಒಂದು ಇದನ್ನು ತಗೋತೀವಿ, ಯೋಜನೆಯನ್ನು ತಗೋತೀವಿ ಅಂತ. ಆದರೆ ಅವಾಗ ನಾವು ಕೈ ಜೋಡಿಸಿದ್ದು ರಷ್ಯಾದವ್ರ ಜೊತೆ. ರಷ್ಯಾದವರು ಇದನ್ನು ರೋವರನ್ನು ಕೊಡೋದು, ನಾವು ಲ್ಯಾಂಡರನ್ನು ಮಾಡುವುದು. ಲ್ಯಾಂಡರ್ ಮತ್ತು ಆರ್ಬಿಟರ್ 2ರನ್ನ ನಾವು ಇಸ್ರೋದವರು ಮಾಡೋದು, ರೋವರ್ನ ರಷ್ಯಾದವರು ಕೊಡೋದು ಅನ್ನೋ ಒಂದು ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರಾಜೆಕ್ಟ್ ಸುಮಾರು ಕೆಲವು ವರ್ಷಗಳ ಕಾಲ ನಡೆಯಿತು. ಆಮೇಲೆ ರಷ್ಯಾದವರು ಅವರು ಮುಂದುವರಿಯಲಿಲ್ಲ, ನಮಗೆ ಅಲ್ಲಿ ಆಗೋದಿಲ್ಲ ಅಂತ. ಆ ಟೈಮ್ಗೆ ನಮಗೆ ಬೇಕಾಗಿದ್ದ ಟೈಮ್ಗೆ ಅವರು ರೋವರನ್ನು ಕೊಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವರು ಕೇಳಿದ್ರು, ಯಾಕೆ ನೀವೇ ಮಾಡಲಿಕ್ಕಾಗಲ್ವಾ ಅಂತ. ನಾವು ಒಪ್ಕೊಂಡ್ವಿ, ಆಯಿತು ನಾವೇ ಮಾಡ್ತೀವಿ. ಮೊದಲು 4 ಚಕ್ರದ ರೋವರನ್ನು ಮಾಡಿದ್ವಿ. ಅದಾದಮೇಲೆ ಇಲ್ಲ 6 ಚಕ್ರದ ರೋವರ್ ಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ವರ್ಷ ತಡ ಆಗಿ 6 ಚಕ್ರಗಳಿರುವ ರೋವರ್, ಒಂದು 27 kg ರೋವರನ್ನು ಮಾಡಿ ಕೊನೆಗೆ 2019ರಲ್ಲಿ ನಾವು ಚಂದ್ರಯಾನ 2ನ್ನು ಲಾಂಚನ್ನು ಮಾಡ್ತೀವಿ.